ಸ್ನೇಹಿತರೆ, ಇತ್ತೀಚೆಗೆ ಸ್ವಹತ್ಯೆಗಳು, ಅಕಾಲಿಕ ಸಾವು, ಗಂಭೀರ ಕಾಯಿಲೆಗಳು ಏಕೆ ಹೆಚ್ಚಾಗ್ತಾ ಇವೆ ಅನ್ನೋದು ಆತಂಕಕಾರಿ ಸಂಗತಿಯಾಗಿದೆ. ಮನುಷ್ಯನ ಕ್ಷುದ್ರವಾದ ಆಲೋಚನೆ ಅಂದರೆ ಸ್ವಹತ್ಯೆ. ಇದು ಅತಿ ಕೆಟ್ಟ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಆಲೋಚನೆ ಆಗಿದೆ. ಇದಕ್ಕಿಂತ ಕ್ಷುದ್ರವಾದ ಆಲೋಚನೆಯೂ ಒಂದಿದೆ. ಯಾರು ಸತ್ತರೇನೋ, ನಾನು ಮಾತ್ರ ಚೆನ್ನಾಗಿರಬೇಕು, ಯಾರು ಬದುಕಿದ್ರೇನೋ, ಏನಾದರೆ ಏನಂತೆ, ನಾನು ಮಾತ್ರ ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋದು. ಈ ದುರಾಸೆ ಸ್ವಹತ್ಯೆಗಿಂತ ಖತರ್ನಾಕ್ ಆಗಿದೆ. ಸ್ವಹತ್ಯೆ ವೈಯಕ್ತಿಕ ಹಾನಿಯಾದರೆ, ದುರಾಸೆ ಅನ್ನೋದು ಲಕ್ಷಾಂತರ ಜನರ ಅಪರೋಕ್ಷ ಸ್ವಹತ್ಯೆಗೆ ಕಾರಣ ಆಗಿದೆ. ಇದಕ್ಕೆ ಏನು ಮಾಡೋದಕ್ಕಾಗತ್ತೆ? ಯಾವುದಾದ್ರೂ ಶಿಕ್ಷೆ ಇದೆಯಾ ಇಲ್ವಾ ಅನ್ನೋದಾದರೆ, ಕ್ಷುದ್ರವಾದ ಮನಸ್ಸು ತನ್ನ ತಾನು ಹತ್ಯೆ ಮಾಡಿಕೊಂಡು ಮುಗಿಸಿಕೊಳ್ಳೋದಕ್ಕೆ ಬಯಸ್ತಾ ಇದೆ ಅಂದರೆ ಏನು ಅರ್ಥ? ಇನ್ನೊಂದು ದುರಾಸೆ, ಅದು ಇಡೀ ಜಗತ್ತನ್ನು ಸ್ವಹತ್ಯೆ ಮಾಡಿಕೊಳ್ಳೋದಕ್ಕೆ ಅಪರೋಕ್ಷವಾಗಿ ದೂಡುತ್ತೆ. ನಾವು ಜೀವಿಸ್ತಾ ಇರ್ತಕ್ಕಂಥ ದೈನಂದಿನ ದುರಾಸೆಯ ಬದುಕು ಬರೋಬ್ಬರಿ ಒಬ್ಬರಿಗೆ ಒಬ್ಬರು ಸ್ವಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರೇರಿಸುವಂತೆ ಇದೆ. ಹಾರ್ಟ್ ಅಟ್ಯಾಕ್, ಶುಗರ್, BP, ಕ್ಯಾನ್ಸರ್ ಇಂತಹ ಕಾಯಿಲೆಗಳಿಗೆ ಈಗ ಭಾರತವೇ ಒಂದು ರೀತಿ ರಾಜಧಾನಿಯಾಗಿದೆ. ಈ ಮುಂತಾದ ಗಂಭೀರ ಕಾಯಿಲೆಗಳಿಗೆ ಕಾರಣವಾದರೂ ಏನು? ಈ ಅನೇಕ ರೋಗಗಳಿಗೆ ಕಾರಣ ನಮ್ಮ ಮಾನಸಿಕ ಸ್ಥಿತಿ. ಈ ಮಾನಸಿಕ ಸ್ಥಿತಿ ನಮ್ಮ ಸುತ್ತಲಿನ ಸಂಬಂಧಗಳಾಗಿವೆ. ಸಮಾಜ, ಕೌಟುಂಬಿಕ, ಆರ್ಥಿಕ, ರಾಜಕೀಯ ಇಂತಹ ವ್ಯವಸ್ಥೆಗಳಿಂದ ಉಂಟಾದಂತಹ ಕೊಡುಗೆ. ನಮಗೇನಾದರೂ ಚಿಂತೆ ಇದೆಯಾ ಇದರ ಬಗ್ಗೆ? ಬಾರ್ನ್ ಫ್ರೀ, ನೀವು ಮುಕ್ತವಾಗಿ ಹುಟ್ಟುತ್ತೀರಿ. ನಿಮ್ಮ ಸುತ್ತಲೂ ನಿರ್ಮಿಸಿದಂತಹ ಕಂಡೀಷನಿಂಗ್ ನಿಮ್ಮ ಆಲೋಚನೆಗಳೇ ಆಗಿರುತ್ತವೆ. ಇದು ಕಟು ಸತ್ಯ. ನಮ್ಮ ಆಳದೊಳಗೆ ನಮ್ಮನ್ನ ಪ್ರಶ್ನಿಸ್ಕೊಳ್ತಾ ಹೋಗಬೇಕು. ಇದೆಲ್ಲವೂ ನಮಗೆ ತಿಳಿಯುತ್ತೆ ನಾವು ಎಂತಹ ಸಮಾಜವನ್ನು ನಿರ್ಮಿಸ್ತಾ ಇದ್ದೀವಿ ಅಂತ. ಒಬ್ಬರಿಗೊಬ್ಬರು ಅಸಹನೀಯವಾದ, ಅಸಹಜವಾದ, ಉಸಿರುಗಟ್ಟುವಂತಹ ವಾತಾವರಣವನ್ನು ನಿರ್ಮಿಸ್ಕೊಳ್ತಾ ಇದ್ದೀವಿ. ಇಂದು ಹಾರ್ಟ್ ಅಟ್ಯಾಕ್ ಸಹಜವಾಗಿದೆ. ಮೊನ್ನೆ ನಾವು ಮಾತನಾಡಿಸ್ತಾ ಇರ್ತಕ್ಕಂಥ 35-40ನೇ ವಯಸ್ಸಿನ ಹರೆಯದ ಗೆಳೆಯರು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಕಾರಣ ಯಾರು? ಮದುವೆ, ಒಳ್ಳೆ ಹೆಂಡತಿ, ಮಕ್ಕಳು, ಸುಖವಾದ ಸಂಸಾರ ಎಲ್ಲ ಇದ್ರೂ ಒತ್ತಡ ಅನ್ನೋದು ಒಂದಿದೆ. ಕೆಲಸದಲ್ಲಿ ಒತ್ತಡ, ಮನೆಯಲ್ಲಿ ಕಿರಿಕಿರಿ, ಸದಾ 108 ಸಮಸ್ಯೆಗಳು. ಹೊರಗೆ ಚೆನ್ನಾಗೇ ಇದ್ದಾರೆ, ಆದರೆ ಒಳಗೆ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ದಿನ ಕಳೆದಂತೆ ಬದುಕು ನೆಮ್ಮದಿ ಮತ್ತು ಆನಂದವನ್ನು, ಸಂತೋಷವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತೆ. ಈ ರೀತಿಯ ಒತ್ತಡದಿಂದಲೇ ಅದು ತುಂಬಿ ಹೋಗುತ್ತೆ. ಇದನ್ನೆಲ್ಲ ನಿರ್ಮಿಸಿದ್ದು ಅವರ ಸಾವಿಗೆ ಕಾರಣ. ಆದರೆ ಶಿಕ್ಷೆ ಆಗೋದೇ ಇಲ್ಲ. ಹಾರ್ಟ್ ಅಟ್ಯಾಕ್, BP, ಶುಗರ್ ಸರ್ವೇ ಸಾಮಾನ್ಯವಾಗಿವೆ. ನೆನ್ನೆ ಇದ್ದಂಥವರು ಇಂದು ಇರೋದಿಲ್ಲ. ಅದೇನು ಇಂದಿನದ್ದಲ್ಲ, ಸುಮಾರು ವರ್ಷಗಳು ಆಗಿವೆ ಅದು ಬಂದು. ಕೆಲವೊಂದು ಮುಂದುವರೆದ ರಾಷ್ಟ್ರಗಳಲ್ಲಿ ಹಾರ್ಟ್ ಅಟ್ಯಾಕ್, ಶುಗರ್, BP ಇಂತಹ ಕಾಯಿಲೆಗಳು ಬಂದು ಸಾಯೋದೇ ಇಲ್ಲ. ಅವು ತೀರಾ ಕಡಿಮೆ ಪ್ರಮಾಣದಲ್ಲಿವೆ. ನಮ್ಮ ದೇಶದಲ್ಲಿ ಮಾತ್ರ ಹೆಚ್ಚಾಗಿದೆ ನೋಡಿ. ಸ್ನೇಹಿತರೆ, ಈ ಜಪಾನ್ ದೇಶದಲ್ಲಿ ಇಕಿಗೈನ ತತ್ವ ಅನ್ನೋದು ಒಂದಿದೆ. ಇದನ್ನು ಪಾಲಿಸ್ತಕ್ಕಂಥ ಜನರು ಶತಾಯುಷಿಗಳಾಗಿದ್ದಾರೆ. ಇಕಿಗೈನ ಪಾಲಿಸ್ತಕ್ಕಂತಹ ಸ್ಥಳದ ಹೆಸರು ಒಕಿನಾವ್. ಎಲ್ಲರೂ ಅಲ್ಲಿ ಸಾಮಾಜಿಕ ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಕೌಟುಂಬಿಕ ವ್ಯವಸ್ಥೆಯ ಸಂಬಂಧಗಳು, ಆರೋಗ್ಯ, ಸಾತ್ವಿಕ ಆಹಾರ ಪದ್ಧತಿ ಜೊತೆಗೆ ಧ್ಯಾನ, ಯೋಗದಂತಹ ಪದ್ಧತಿಗಳನ್ನು ನಿರಂತರ ಅವಲಂಬಿಸಿಕೊಂಡಿರ್ತಾರೆ. ಇಕಿಗೈ ದೀರ್ಘಾಯುಷ್ಯದ ರಹಸ್ಯವೇ ಆಗಿದೆ. ನಮ್ಮ ಸುತ್ತಲಿನ ಪರಿಸ್ಥಿತಿ, ನಾವು ನಿರ್ಮಿಸಿಕೊಂಡಂತಹ ಸಮಾಜದ ಒತ್ತಡ, ಕಂಡೀಷನ್, ಶೈಕ್ಷಣಿಕ ವ್ಯವಸ್ಥೆ, ಸಂಬಂಧ, ಕೌಟುಂಬಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಗಳು ಎಲ್ಲವನ್ನೂ ಎಷ್ಟು ವಿಷಯುಕ್ತವನ್ನಾಗಿಸಿವೆ ಅಂದರೆ ಸಹಜವಾಗಿ ಇಲ್ಲಿ ಬದುಕೋದಿಕ್ಕೆ ಯಾರಿಗೂ ಸಾಧ್ಯ ಆಗದೇ ಇರುವಷ್ಟು. ನಾವು ಮಕ್ಕಳಿಗೆ ಹೇಳ್ತೀವಿ, ಎರ್ರಾಬಿರ್ರಿ ಮಾಡದೇ ಇದ್ರೆ ಇಲ್ಲಿ ಬದುಕೋದು ಕಷ್ಟ ಅಂತ.
ಆರ್ಥಿಕ ಏರುಪೇರುಗಳು ಆಗೋದು ಅಷ್ಟೇ ಅಲ್ಲ, ಅದು ಮುಂದೆ ಮಾನಸಿಕ ಭಾವನಾತ್ಮಕ ಏರುಪೇರುಗಳಾಗಿ ಹದಗೆಟ್ಟು ಹೋಗುತ್ತೆ. ಹಣವನ್ನೇನೋ ಕ್ರೋಢೀಕರಣ ಮಾಡಬಹುದು, ಮನುಷ್ಯ ಮಾನವೀಯತೆಯ ಮೌಲ್ಯವನ್ನ ಕಳೆದುಕೊಂಡು ರಾಕ್ಷಸನಾಗ್ಬಿಡ್ತಾನೆ. ಇದೆಲ್ಲವೂ ಅಕಾಲಿಕ ಸಾವಿಗೆ ಕಾರಣವೇ ಆಗಿದೆ. ಕೆಲವೇ ದಿನದ ಹಿಂದೆ ವಿದ್ಯಾರ್ಥಿ ಒಬ್ಬರು ನೇಣಿಗೆ ಶರಣಾಗ್ತಾರೆ. ಕಾರಣ ಏನು? ಆತನ ತಂದೆ ತಾಯಿ ಏರ್ತಾ ಇದ್ದಂತಹ ಒತ್ತಡ, ಶೈಕ್ಷಣಿಕ ವ್ಯವಸ್ಥೆ ಸ್ವತಂತ್ರ ಆತನಲ್ಲಿ ನಿಜಕ್ಕೂ ಇಲ್ಲವಾಯಿತು. ಎಲ್ಲರ ಬೇಡಿಕೆಯಂತೆ ಬದುಕೋದಿಕ್ಕೆ ಸಾಧ್ಯವೇ ಸ್ನೇಹಿತರೆ? ನಿತ್ಯವೂ ಕೊರಗು, ಆತಂಕ, ಒತ್ತಡಗಳಿಂದ ತುಂಬಿ ಹೋದ ಬದುಕಿನ ಮೇಲಿನ ಪ್ರೀತಿ ಅವನಿಗೆ ಇಲ್ಲದೆ ಹೋಗುತ್ತೆ. ಈ ಸಮಾಜದ ಕಂಡೀಷನ್ಗಳು ಮನುಷ್ಯನ ಮನುಷ್ಯತ್ವವನ್ನು ತೆಗೆದು ಹಾಕಿಬಿಡುತ್ತವೆ. ಆತ ಒಂದು ಮಿಷನ್ ಆಗಿದ್ದಾನೆ. ಪ್ರತಿಯೊಬ್ಬೊಬ್ಬರು ಒಂದೊಂದು ರೀತಿ ಸಾಯ್ತಾರೆ. ಯಾರ ಮೇಲೆ ಯಾರು ಸಹ ದೂರು ನೀಡೋದಿಕ್ಕೆ ಸಾಧ್ಯ? ಯಾರಿಗೆ ಅಂತ ಶಿಕ್ಷೆ ನೀಡೋದಿಕ್ಕೆ ಸಾಧ್ಯ? ಇಲ್ಲಿ ತಿಳಿದೋ ತಿಳಿದೇನೋ ಬದುಕು ಅಸಹನೆ ಆಗ್ತಾ ಇದೆ. ಹಿಂಸೆ ಆಗುವಂತಹ ವಿಷ ವರ್ತುಲವನ್ನು ಪ್ರತಿಯೊಬ್ಬರು ಸೃಷ್ಟಿಸಿದ್ದಾರೆ. ಅದು ತಾನೇ ತಾನಾಗಿ ತಯಾರಾಗ್ತಾ ಇದೆ. ಒಬ್ಬರು ಮತ್ತೊಬ್ಬರಿಗೆ ಗುಂಡಿ ತೋಡೋದ್ರಲ್ಲೇ ಜೀವನ ವ್ಯರ್ಥವಾಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಅಷ್ಟು ಹಿಂಸೆ ಅನ್ನೋದು ತುಂಬಿದೆ. ಅಷ್ಟಕ್ಕೂ ನಮ್ಮ ಒಳಗಿನ ಯಾವ ದುರಾಸೆ ನಮ್ಮಿಂದ ಇಂತಹ ಕೆಲಸವನ್ನು ಮಾಡಿಸೋದಿಕ್ಕೆ ಸಾಧ್ಯ? ಒಮ್ಮೆ ಯೋಚಿಸಿ ನೋಡಿ, ನಾವು ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂತ. ನನ್ನ ಉದ್ದೇಶ ಏನು? ಇದರಲ್ಲಿ ನನ್ನ ಪಾತ್ರ ಏನು? ಯಾವುದು ಸರಿ? ಏನು ಮಾಡಬೇಕು? ಜೀವನವನ್ನು ಹೇಗೆ ನಾವು ಕಂಡುಕೋಬೇಕು? ಇದೆಲ್ಲವನ್ನು ಯೋಚಿಸಿ ನೋಡಿ. ಆಯ್ಕೆ ಮಾಡ್ಕೊಳ್ಳಿ. ನಿಧಾನವಾಗಿ ಯೋಚಿಸಿ, ಕೂತು ಧ್ಯಾನ ಮಾಡಿ. ಉತ್ತರ ನಿಮ್ಮಲ್ಲೇ ಇದೆ ಸ್ನೇಹಿತರೆ.